ನಮ್ದು ಸ್ಟಾರ್ಟಿಂಗ್ ಇದು ಪ್ಲೇಸ್ ಗೊತ್ತಿರಲಿಲ್ಲ. ಯಾರೋ ಒಬ್ರು ಹೇಳಿರು ಹಿಂಗ್ ದುರ್ಗಾ ಸ್ಥಳ ಇದೆ ಹೋಗಿ ಅಂತೇಳಿ. ಫಸ್ಟಿನ ಸರಿ ಬಂದು ಇವ್ರು ಕಾಲ್ ನೋವು ಭಾರಿ ಹಿಂಸೆ ಪಡ್ತಾ ಇದ್ರು. ಸುಮಾರು ಹಾಸ್ಪಿಟ್ಲ್ ತೋರಿಸಿದೆ. ಕಡೂರಲ್ಲಿ ಒಂದು ಹಾಸ್ಪಿಟ್ಲಿಗೆ ಕಾಣೋದು ಅವ್ರನ್ನ ನರಕ್ಕೆ ಇಂಜೆಕ್ಷನ್ ಮಾಡುವಾಗ ಮಾಡಿರೋ 2,000 ರೂಪಾಯಿ ಖರ್ಚಾಯಿತು. ಆನಂತರ ಅದು ವಾಸಿ ಆಗಿಲ್ಲ. ಟ್ಯಾಬ್ಲೆಟ್ಸ್ ತಗೊಂಡ್ರು 4 ಸಹ ಮತ್ತೆ ಶುರುವಾಯಿತು. ಮತ್ತೆ ಇಲ್ಲಿ ಬಂದು ಒಂದು ಅರ್ಕೆ ಮಾಡ್ಕೊಂಡು ಹೋದ್ವಿ. ಕಾಲು ನೋವಿಲ್ಲ ಅಂದ್ರೆ ಒಂದು ಅಕ್ಕಿ ಬ್ಯಾಗ್ ತಂದು ಕೊಡ್ತೀವಿ ಅಂತ ಹೇಳಿದ್ವಿ. ಅಲ್ಲಿ 2 ದಿವಸಕ್ಕೆ ಯಾವ ನೋವಿಲ್ಲ, ನಾರ್ಮಲ್ ಓಡಾಡ್ತಾಳೆ. ಇವತ್ತು ದನಿ ಮನೆ ಅಕ್ಕಿ ಕ್ಲೀನ್ ಮಾಡ್ತೇವೆ, ಮುಸ್ಸೆ ಆ ಕಡೆ ಪ್ರತಿಯೊಂದು ಹಾಲು ಅಳಿಸೋದು ಎಲ್ಲ ಮಾಡ್ತಾ ಇದ್ವಿ. ಸರಿನಾ, ಅಲ್ಲಿ ಸಕ್ಸಸ್ ಆಯಿತು. 2ನೇ ಸರಿ ಬಂದು ನಾನು ಡೈರಿ ಮಾಡ್ಕೊಂಡಿದ್ದೆ. ಅಂದರೆ ನಾನು ಬಡವ, ನಾನೇ ಶ್ರೀಮಂತ ಅಲ್ಲ. ಡೈರಿ ಮಾಡ್ಕೊಂಡಿದ್ದೆ. ಒಂದು ಗಾಡಿ ಮಾಡೋಕೊಂದು ಭಾರಿ ಆಸೆ ಇತ್ತು ನನಗೆ, ಬಟ್ ಮಾಡೋಕ್ಕಾಗಲ್ಲ. ಅವತ್ತು ವ್ಯಾಪಾರಕ್ಕೆ ಅಂತ ಹೋದೆ ನಾನು. ಯಾರೋ ಕರೆದಂತ ಹೋದ್ವಿ, ಅವ್ರು ದುಡ್ಡಿರಲಿಲ್ಲ. ಈ ತಾಯಿ ನೆನ್ಕೊಂಡು ಹೋದೆ. ಏನಂತ ತಿಳ್ಕೊಂಡು ಹೋದೆ, ನನಗೆ ಗಾಡಿ ಸಕ್ಸಸ್ ವ್ಯಾಪಾರ ಆದ್ರೆ ನನ್ನ ರೇಟಿಗೆ ನಾನು ಬಂದು ಜೋಡು ಉಂಗುರ ಕೊಡ್ತೀನಿ, ನಾನು ಮತ್ತೆ ಇನ್ನೇನು ಬೆಳ್ಳಿ ಕೊಡ್ತೀನಿ ಬಂಗಾರ ಕೊಡ್ತೀನಿ ಅನ್ಲಿಲ್ಲ ಅಂತ ಹೇಳ್ಕೊಂಡು ಹೋದೆ. ಅಲ್ಲಿ ಶಿವಮೊಗ್ಗದಲ್ಲಿ ವ್ಯಾಪಾರ ಆಗಲ್ಲ. ಹಂಗೆ ತರೀಕೆರೆ ಯಾರೋ ಒಬ್ರು ತರೀಕೆರೆ ಬಂದೆ. ಅಲ್ಲಿ ನೋಡೋಣ ಗಾಡಿ ಹೋದೆ ಅಷ್ಟೇ. ಅದು ನಂಗೆ ಲೈಕ್ ಆಯಿತು. ಯಾರೋ ಒಬ್ಬ 380 ಕೇಳಿದ, ನಾನು 220 321 ಒಮ್ಮೆ ವ್ಯಾಪಾರ ಮಾಡಿದೆ. ನಿಂತ್ಕೊಂಡು ವ್ಯಾಪಾರ ಮಾಡಿದೆ. ಯಾರೋ ಫ್ರೆಂಡ್ ಹತ್ರ ದುಡ್ಡು ಹಾಕ್ಸಿದ 5,000 ಅಡ್ವಾನ್ಸ್ ಕೊಟ್ಟೆ ಬಂದೆ. ಬಂದು ಒಂದು ವಾರದೊಳಗೆ ಆಯಿ ಪೂಜೆ ಹಿಂದಿನ ದಿವಸ ಗಾಡಿ ಬಂದು ಮನೆ ನಿಂತ್ಕೊಂತು. ಮತ್ತೆ ಇದು ಮಾಡಿಸ್ತೇನೆ, ಲೋನ್ ಮಾಡಿಸ್ತೇನೆ. ಲೋನಿಗೆ ಕೂಡ ಓಡಾಡಿಲ್ಲ. ಶಿವಮೊಗ್ಗದ ಫ್ರೆಂಡ್ ಬಂದು ಅವನಾಗಿ ಲೋನ್ ಮಾಡಿಕೊಟ್ಟ, ಕ್ಲಿಯರ್ ಮಾಡಿಕೊಟ್ಟ. 3 ದಿವಸ ಲೋನ್ ಕ್ಲಿಯರ್ ಆಯಿತು. ಇವತ್ತು ಗಾಡಿ ಬಂದು ನಿಂತಿದೆ. ಏನೇ ಬಂದು ನಿಂತ್ಕೊಂಡ್ರೆ ನಮ್ಮ ತಾಯಿಯಿಂದ ಆಶೀರ್ವಾದ ಕೊಡ್ತಾರಲ್ಲ ನನಗೆ. ಅಂದರೆ ಕೆಲಸ ಎಲ್ಲ ಆಗ್ತಾ ಇದೆ. ಇವತ್ತು ಹರಕೆ ತೀರಿಸ್ಬೇಕಲ್ಲ, 190 ಅಕ್ಕಿ ಬ್ಯಾಗ ತಂದು ಕೊಟ್ಟಿದ್ದೀನಿ. ಇನ್ನು ಮತ್ತೊಂದು ಹರಕೆ ಓದ್ಕೊಂಡಿದ್ದೀನಿ. ಅದಾದ್ರೆ ಖಂಡಿತ ಮತ್ತೆ ನೆಕ್ಸ್ಟ್ ಬಂದು ಮಾಡ್ಬೇಕು. ಯಾವರು? ನಮ್ದು ಸೊಕ್ಕೆ ಅಜ್ಜಂಪುರ ಹತ್ರ. ಸರಿ ಆಯ್ತು. ಅಣ್ಣಗೆ ಭಾಳ ಖುಷಿಯ ಸಂಗತಿಗಳು. ಇನ್ನು ದಯವಿಟ್ಟು